ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 12/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 24/9/1968. ಓಂ ನಮಃ ಶಿವಾಯ. ಬುದ್ಧಿವಂತ ಮಕ್ಕಳೇ, ಈಗ ನೋಡಿ, ಸ್ವಲ್ಪ ಮಾತಿನಲ್ಲೇ ಮಕ್ಕಳು ಏನು ಮಾಡುತ್ತಾರೆ? ಬಹಳ ಕೋಪ ಮಾಡಿಕೊಳ್ಳುತ್ತಾರೆ. ದೇಹಾಭಿಮಾನ ಇದೆಯಲ್ಲವೇ? ದೇಹಿ ಅಭಿಮಾನಿಗಳಂತೂ ಯಾರೂ ಇಲ್ಲ. ಪುರುಷಾರ್ಥ ಮಾಡಬೇಕು. ಹಣೆ ಬರಹದಲ್ಲಿ ಏನಿದೆಯೋ ಅದು ಆಗುತ್ತದೆ ಎಂದು ಹೇಳಬಾರದು. ಪುರುಷಾರ್ಥಿಗಳು ಈಗೆಂದಿಗೂ ಹೇಳುವುದಿಲ್ಲ. ಅವರು ಪುರುಷಾರ್ಥ ಮಾಡುತ್ತಲೇ ಇರುತ್ತಾರೆ. ಓಂ ನಮಃ ಶಿವಾಯ. ಮಕ್ಕಳಿಗೆ ಯೋಗ ಕಲಿಸಲಾಯಿತು ಮತ್ತು ಎಲ್ಲ ಕಡೆ ಎಲ್ಲರೂ ತಾವಾಗಿಯೇ ಕಲಿಯುತ್ತಾರೆ. ಕಲಿಸುವಂತಹ ತಂದೆ ಇರುವುದಿಲ್ಲ. ಒಬ್ಬರಿಗೊಬ್ಬರು ತಾವಾಗಿಯೇ ಕಲಿಸಿಕೊಡುತ್ತಾರೆ. ಆದರೆ ಇಲ್ಲಿ ತಂದೆ ಮಕ್ಕಳಿಗೆ ಕಲಿಸುತ್ತಾರೆ. ಅಲ್ಲಿಗೂ ಇಲ್ಲಿಗೂ ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಅಲ್ಲಿ ಬಹಳ ಮಿತ್ರ ಸಂಬಂಧಿಗಳು, ವ್ಯಾಪಾರ ಇತ್ಯಾದಿ ನೆನಪಿಗೆ ಬರುತ್ತಿರುತ್ತವೆ. ಅಲ್ಲಿ ಅಷ್ಟು ನೆನಪು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ದೇಹಿ ಅಭಿಮಾನಿಗಳಾಗುವುದು ಬಹಳ ಕಷ್ಟವಾಗುತ್ತದೆ. ಇಲ್ಲಿ ನೀವು ದೇಹಿ ಅಭಿಮಾನಿಗಳಾಗಿ ಬಹಳ ಬೇಗನೆ ಆಗಬೇಕು. ಆದರೆ ಬಹಳಷ್ಟು ಜನರಿದ್ದಾರೆ, ಅವರಿಗೆ ಏನೂ ಗೊತ್ತಿಲ್ಲ. ಶಿವಬಾಬಾ ನಮ್ಮ ಸೇವೆ ಮಾಡುತ್ತಿದ್ದಾರೆ. ನಮಗೆ ಹೇಳುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ತಂದೆಯನ್ನು ನೆನಪು ಮಾಡಿ. ಯಾವ ತಂದೆ ಇವರಲ್ಲಿ ವಿರಾಜಮಾನರಾಗಿದ್ದಾರೋ, ಇಲ್ಲಿ ವಿರಾಜಮಾನರಾಗಿದ್ದಾರೋ ಅವರನ್ನು ನಾವು ನೆನಪು ಮಾಡಬೇಕಾಗುತ್ತದೆ. ಬಹಳಷ್ಟು ಮಕ್ಕಳಿದ್ದಾರೆ, ಅವರಿಗೆ ಈ ನಿಶ್ಚಯವೇ ಇಲ್ಲ. ಶಿವಬಾಬಾ ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಕಲಿಸುತ್ತಿದ್ದಾರೆ ಎಂದು. ಹೇಗೆ ಬೇರೆಯವರು ಹೇಳುತ್ತಾರೆ, ನಾವು ಹೇಗೆ ನಿಶ್ಚಯ ಮಾಡಿಕೊಳ್ಳುವುದು ಎಂದು. ಹಾಗೆಯೇ ಇಲ್ಲೂ ಇದ್ದಾರೆ. ಒಂದು ವೇಳೆ ಪೂರ್ಣ ನಿಶ್ಚಯವಿದ್ದರೆ ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತಿದ್ದರು. ಏಕೆಂದರೆ ಇಡೀ ವಿಶ್ವವನ್ನು ಪಾವನವನ್ನಾಗಿ ಮಾಡಬೇಕಲ್ಲವೇ? ಯೋಗದಲ್ಲೂ ಕೊರತೆ ಇದೆ, ಅಂದರೆ ಜ್ಞಾನದಲ್ಲೂ ಕೊರತೆ ಇದೆ. ಅವರು ಕೇಳಿಸಿಕೊಳ್ಳುತ್ತಾರೆ, ಆದರೆ ಧಾರಣೆ ಆಗುವುದಿಲ್ಲ. ಧಾರಣೆ ಆದರೆ ನಂತರ ಬೇರೆಯವರಿಗೂ ಧಾರಣೆ ಮಾಡಿಸುತ್ತಾರೆ. ಬಾಬಾ ತಿಳಿಸಿದ್ದರು, ಅವರು ಕಾನ್ಫರೆನ್ಸ್ ಇತ್ಯಾದಿ ಮಾಡುತ್ತಿರುತ್ತಾರೆ. ವಿಶ್ವದಲ್ಲಿ ಶಾಂತಿ ಬಯಸುತ್ತಾರೆ. ಆದರೆ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು, ಯಾವ ರೀತಿಯದ್ದಾಗಿತ್ತು ಎಂದು ಅವರಿಗೆ ಏನೂ ಗೊತ್ತಿಲ್ಲ. ಯಾವ ರೀತಿಯ ಶಾಂತಿ ಇತ್ತು ಅದೇ ಬೇಕಲ್ಲವೇ? ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಈಗ ಆಗುತ್ತಿದೆ. ತಂದೆ ಬಂದಿದ್ದಾರೆ. ಹೇಗೆ ಈ ದಿಲ್ವಾಡ ಮಂದಿರವಿದೆ, ಆದಿದೇವನೂ ಇದ್ದಾರೆ, ಮತ್ತೆ ಮೇಲೆ ವಿಶ್ವದಲ್ಲಿ ಶಾಂತಿಯ ದೃಶ್ಯವೂ ಇದೆ. ಎಲ್ಲೇ ಕಾನ್ಫರೆನ್ಸ್ ಇತ್ಯಾದಿಗಳಿಗೆ ನಿಮ್ಮನ್ನು ಕರೆದರೆ ನೀವು ಅವರಿಗೆ ಕೇಳಿ, ವಿಶ್ವದಲ್ಲಿ ಶಾಂತಿ ಯಾವ ರೀತಿಯದ್ದು ಬೇಕು? ಆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತಲ್ಲವೇ? ಅದು ದಿಲ್ವಾಡ ಮಂದಿರದಲ್ಲಿ ಸಂಪೂರ್ಣ ಯಾದಗಾರಾಗಿದೆ. ವಿಶ್ವದಲ್ಲಿ ಶಾಂತಿಯ ಉದಾಹರಣೆ ಬೇಕಲ್ಲವೇ? ಲಕ್ಷ್ಮೀನಾರಾಯಣರ ಚಿತ್ರದಿಂದಲೂ ತಿಳಿದುಕೊಳ್ಳುವುದಿಲ್ಲ. ಕಲ್ಲು ಬುದ್ಧಿಯವರಾಗಿದ್ದಾರೆ. ಆದ್ದರಿಂದ ಅವರಿಗೆ ತಿಳಿಸಬೇಕು, ನಾವು ವಿಶ್ವದಲ್ಲಿ ಶಾಂತಿಯ ಸ್ಯಾಂಪಲ್ ಈ ಒಂದು ಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂದು ತಿಳಿಸಬಹುದು. ಮತ್ತು ಅವರ ರಾಜಧಾನಿಯನ್ನು ನೋಡಲು ಬಯಸುವುದಾದರೆ ಅದನ್ನು ದಿಲ್ವಾಡ ಮಂದಿರದಲ್ಲಿ ಹೋಗಿ ನೋಡಿ. ಮಾಡೆಲನ್ನೇ ತೋರಿಸಲಾಗುವುದಲ್ಲವೇ? ಅದನ್ನು ಹೋಗಿ ಅಬುವಿನಲ್ಲಿ ನೋಡಿ. ಮಂದಿರ ಕಟ್ಟಿದವರಿಗೆ ಸ್ವತಃ ಗೊತ್ತಿಲ್ಲ. ಯಾರು ಕುಳಿತು ಈ ಯಾದಗಾರ್ ಮಾಡಿದ್ದಾರೋ ಅವರೇ ತಿಳಿದುಕೊಂಡಿಲ್ಲ. ಅದಕ್ಕೆ ದಿಲ್ವಾಡ ಮಂದಿರ ಎಂದು ಹೆಸರಿಟ್ಟಿದ್ದಾರೆ. ಆದಿದೇವನನ್ನು ಕೂರಿಸಿದ್ದಾರೆ. ಮೇಲೆ ಚಾವಣಿಯಲ್ಲಿ ಸ್ವರ್ಗವನ್ನು ತೋರಿಸಿದ್ದಾರೆ. ಹೇಗೆ ಅದು ಜಡವಾಗಿದೆಯೋ ಹಾಗೆ ನೀವು ಚೈತನ್ಯವಾಗಿದ್ದೀರಿ. ಇವರಿಗೆ ಚೈತನ್ಯ ದಿಲ್ವಾಡ ಎಂದು ಹೆಸರು ಬರೆಯಬಹುದು. ಆದರೆ ಎಷ್ಟು ಜನಸಂದಣಿಯಾಗಬಹುದು ಎಂದು ಗೊತ್ತಿಲ್ಲ. ಮನುಷ್ಯರೇ ಗೊಂದಲಕ್ಕೀಡಾಗಬಹುದು, ಇದೇನಿದು ಎಂದು. ಜ್ಞಾನ ತಿಳಿಸುವುದರಲ್ಲಿ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಬಹಳಷ್ಟು ಮಕ್ಕಳು ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಲೆ ಹತ್ತಿರದಲ್ಲೇ ಕುಳಿತಿದ್ದಾರೆ, ಆದರೆ ಏನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಎಮ್ಮೆ ಬುದ್ಧಿಯಂತಿದ್ದಾರೆ. ಹೇಗೆ
ಮುಂಬೈನಲ್ಲಿ ಚಿತ್ರ ಪ್ರದರ್ಶನ ನಡೆಯುತ್ತಿದೆ. ಅನೇಕ ಪ್ರಕಾರದ ಮನುಷ್ಯರು ಹೋಗುತ್ತಾರಲ್ಲವೇ. ಬಹಳಷ್ಟು ಮಠ ಪಂಥಗಳಿವೆ. ವೈಷ್ಣವ ಧರ್ಮದವರೂ ಇದ್ದಾರೆ. ವೈಷ್ಣವ ಧರ್ಮದ ಅರ್ಥವನ್ನು ತಿಳಿದುಕೊಂಡಿಲ್ಲ. ಕೃಷ್ಣನಿಗೆ ಮಾಲೀಕತನ ಎಲ್ಲಿಂದ ಸಿಕ್ಕಿತು? ಇದು ಅವರಿಗೆ ಗೊತ್ತೇ ಇಲ್ಲ. ಕೃಷ್ಣನ ರಾಜ್ಯಕ್ಕೆ ಸ್ವರ್ಗ ವೈಕುಂಠ ಎಂದು ಹೇಳಲಾಗುತ್ತದೆ. ಆದರೆ ಕಲ್ಲು ಬುದ್ಧಿಯ ಮನುಷ್ಯರು ಕಷ್ಟಪಟ್ಟು ಅರ್ಥ ಮಾಡಿಕೊಳ್ಳುತ್ತಾರೆ. ಬಾಬಾ ಹೇಳಿದ್ದರು, ಎಲ್ಲಿ ಕರೆ ಬರುತ್ತದೆಯೋ ಅಲ್ಲಿ ಹೋಗಿ ನೀವು ಜ್ಞಾನವನ್ನು ತಿಳಿಸಿರಿ. ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ಎಂದು ತಿಳಿಸಿರಿ. ಅಬುವೇ ಅತ್ಯಂತ ಶ್ರೇಷ್ಠ ತೀರ್ಥಸ್ಥಾನವಾಗಿದೆ. ಏಕೆಂದರೆ ಇಲ್ಲೇ ತಂದೆ ವಿಶ್ವದ ಸದ್ಗತಿ ಮಾಡುತ್ತಾರೆ. ಅದು ಅಬು ಪರ್ವತದ ಮೇಲೆ. ಅದರ ಸ್ಯಾಂಪಲ್ ನೋಡಬೇಕೆಂದರೆ ಹೋಗಿ ದಿಲ್ವಾಡ ಮಂದಿರ ನೋಡಿ. ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಮಾಡಲಾಗಿತ್ತು ಎಂದು ಮಾದರಿಯನ್ನು ತೋರಿಸಲಾಗಿದೆ. ಇದನ್ನು ಕೇಳಿ ಅವರು ಬಹಳ ಖುಷಿಪಡುತ್ತಾರೆ. ನೀವು ಹೇಳುತ್ತೀರಿ, ಆದಿದೇವ ಈ ಪ್ರಜಾಪಿತ ಬ್ರಹ್ಮ ನಮ್ಮ ತಂದೆಯಾಗಿದ್ದಾರೆ. ನೀವು ತಿಳಿಸಿದರೂ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಹೇಳುತ್ತಾರೆ, ಗೊತ್ತಿಲ್ಲ ಇವರು ಏನು ಹೇಳುತ್ತಿದ್ದಾರೆ ಎಂದು. ನಿಮಗೆ ಗೊತ್ತಿದೆ ಅವರು ನಂಬರ್ 1 ಮೂರ್ಖರಾಗಿದ್ದಾರೆ. ಅವರು ಮತ್ತೆ ನಿಮ್ಮನ್ನು ಮೂರ್ಖರೆಂದು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಈಗ ನೀವು ಮಕ್ಕಳು ಅಬುವಿನ ಬಹಳ ಶ್ರೇಷ್ಠ ಮಹಿಮೆ ಮಾಡಿ ತಿಳಿಸಬೇಕು. ಅಬು ಅತಿ ದೊಡ್ಡ ತೀರ್ಥಸ್ಥಾನವಾಗಿದೆ. ಬಾಂಬೆಯಲ್ಲೂ ತಿಳಿಸಬಹುದು. ಅಬು ಪರ್ವತ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. ಏಕೆಂದರೆ ಪರಮಪಿತ ಅಬುವಿನಲ್ಲಿ ಬಂದು ಸ್ವರ್ಗದ ಸ್ಥಾಪನೆ ಮಾಡಿದ್ದಾರೆ. ಹೇಗೆ ಸ್ವರ್ಗದ ರಚನೆ ಮಾಡುತ್ತಾರೆ, ಆ ಸ್ವರ್ಗದ ಮತ್ತು ಆದಿದೇವನ ಮಾಡೆಲ್ ಕೂಡ ಅಬುವಿನಲ್ಲಿದೆ. ಇದನ್ನು ಯಾವ ಮನುಷ್ಯರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಮಗೆ ಈಗ ಗೊತ್ತಿದೆ, ಆದರೆ ನಿಮಗೆ ಗೊತ್ತಿಲ್ಲ. ಆದ್ದರಿಂದ ನಾವು ನಿಮಗೆ ತಿಳಿಸುತ್ತೇವೆ. ಮೊದಲು ಕೇಳಿ, ನೀವು ವಿಶ್ವದಲ್ಲಿ ಶಾಂತಿ ಯಾವ ರೀತಿಯದ್ದು ಬಯಸುತ್ತಿದ್ದೀರಿ ಎಂದು. ಯಾವಾಗ ನೋಡಿದ್ದೀರಿ ಆ ಶಾಂತಿಯನ್ನು? ವಿಶ್ವದಲ್ಲಿ ಶಾಂತಿಯು ಅವರ ರಾಜ್ಯದಲ್ಲಿತ್ತು, ಅಂದರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿತ್ತು. ಅಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು. ಅವರ ವಂಶಾವಳಿಯ ರಾಜ್ಯವಿತ್ತು. ಬನ್ನಿ, ನಾವು ಅವರ ರಾಜಧಾನಿಯ ಮಾಡೆಲ್ ನಿಮಗೆ ಅಬುವಿನಲ್ಲಿ ತೋರಿಸುತ್ತೇವೆ. ಇದು ಹಳೆಯ ಪತಿತ ಪ್ರಪಂಚವಾಗಿದೆ. ಈಗ ಹೊಸ ಪ್ರಪಂಚ ಎಂದು ಹೇಳುವುದಿಲ್ಲ ಅಷ್ಟೇ. ಹೊಸ ಪ್ರಪಂಚದ ಮಾಡೆಲ್ ಇಲ್ಲಿದೆ. ಹೊಸ ಪ್ರಪಂಚ ಈಗ ಸ್ಥಾಪನೆಯಾಗುತ್ತಿದೆ. ನಿಮಗೆ ಗೊತ್ತಿದೆ, ಅದಕ್ಕೆ ನೀವು ತಿಳಿಸುತ್ತೀರಿ. ಎಲ್ಲರಿಗೂ ಗೊತ್ತಿಲ್ಲ, ಅವರು ತಿಳಿಸುವುದಿಲ್ಲ, ಅರ್ಥವೂ ಆಗುವುದಿಲ್ಲ. ಈ ಮಾತು ಬಹಳ ಸಹಜವಾಗಿದೆ. ಮೇಲೆ ಅಂದರೆ ದಿಲ್ವಾಡ ಮಂದಿರದಲ್ಲಿ ಮೇಲೆ ಛತ್ನಲ್ಲಿ ಸ್ವರ್ಗದ ರಾಜಧಾನಿ ನಿಂತಿದೆ. ಕೆಳಗೆ ಆದಿದೇವ ಕುಳಿತಿದ್ದಾರೆ. ಯಾರನ್ನು ಆಡಮ್ ಎಂದು ಕರೆಯುತ್ತಾರೆ, ಅವರು ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಹೀಗೆ ನೀವು ಮಹಿಮೆಯನ್ನು ತಿಳಿಸಿದರೆ ಈ ಮಹಿಮೆಯನ್ನು ಕೇಳಿ ಅವರು ಖುಷಿಯಾಗುತ್ತಾರೆ. ಇದು ಸಹ ಅಕ್ಯುರೇಟ್ ಆಗಿದೆ. ಜೈನರು ಸಹ ಖುಷಿ ಪಡುತ್ತಾರೆ. ಬಾಂಬೆಯಲ್ಲೂ ತಿಳಿಸಬಹುದು. ನೀವು ಕೃಷ್ಣನ ಮಹಿಮೆ ಮಾಡುತ್ತೀರಿ, ಆದರೆ ನಿಮಗೆ ಏನೂ ಗೊತ್ತಿಲ್ಲ. ಕೃಷ್ಣ ವೈಕುಂಠದ ಮಹಾರಾಜ, ವಿಶ್ವದ ಮಾಲೀಕನಾಗಿದ್ದನು. ಅದರ ಮಾಡೆಲ್ ನೀವು ನೋಡಲು ಬಯಸುವುದಾದರೆ ಬನ್ನಿ, ಅಬುವಿನಲ್ಲಿ ನಿಮಗೆ ವೈಕುಂಠದ ಮಾಡೆಲ್ ತೋರಿಸುತ್ತೇವೆ. ಹೇಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಯೋಗ ಕಲಿಯುತ್ತಾರೆ, ಅದರಿಂದ ಮತ್ತೆ ವೈಕುಂಠದ ಮಾಲೀಕರಾಗಿದ್ದಾರೆ. ಆ ಮಾಡೆಲ್ ಕೂಡ ತೋರಿಸುತ್ತೇವೆ. ಸಂಗಮ ಯುಗದ ತಪಸ್ಸನ್ನು ತೋರಿಸುತ್ತೇವೆ. ಪ್ರಾಕ್ಟಿಕಲ್ಲಾಗಿ ಏನು ನಡೆದಿತ್ತು ಆ ಯಾದ್ಗಾರ್ ತೋರಿಸುತ್ತೇವೆ. ಶಿವಬಾಬಾ ಯಾರು ಲಕ್ಷ್ಮೀನಾರಾಯಣರ ರಾಜ್ಯ ಸ್ಥಾಪನೆ ಮಾಡಿದರೋ ಅವರ ಚಿತ್ರವೂ ಇದೆ. ಅಂಬಾ ಮಂದಿರವೂ ಇದೆ. ಅಂಬೆಗೆ 10-20 ಭುಜಗಳಿಲ್ಲ, ಭುಜಗಳು 2 ಇರುತ್ತವೆ. ನೀವು ಬಂದರೆ ನಾವು ನಿಮಗೆ ತೋರಿಸುತ್ತೇವೆ. ವೈಕುಂಠವನ್ನು ಅಬುವಿನಲ್ಲಿ ತೋರಿಸುತ್ತೇವೆ. ಅಬುವಿನಲ್ಲೇ ತಂದೆ ಬಂದು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಿದ್ದಾರೆ, ಸದ್ಗತಿ ಕೊಟ್ಟಿದ್ದಾರೆ. ಆದ್ದರಿಂದ ಅಬು ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಯಿತು. ಎಲ್ಲ ಧರ್ಮದವರ ಸದ್ಗತಿ ಮಾಡಬೇಕಿದೆ. ಅದನ್ನು ಮಾಡುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಅವರ ಯಾದ್ಗಾರ್ ನೋಡಲು ಬನ್ನಿ.
ನಾವು ಅಬುವಿನಲ್ಲಿ ತೋರಿಸುತ್ತೇವೆ. ಅಬುವಿನ ಮಹಿಮೆ ನೀವು ಬಹಳ ಮಾಡಬಹುದು. ಇಲ್ಲೂ ಚಿತ್ರ ಪ್ರದರ್ಶನಗಳನ್ನು ಮಾಡಿರಿ, ವ್ಯವಸ್ಥೆಗಳನ್ನು ಮಾಡಿರಿ. ತಂದೆ ಡೈರೆಕ್ಷನ್ಸ್ ಕೊಡುತ್ತಾರೆ. ಒಳ್ಳೆಯ ಶೋಭೆಯುಳ್ಳ ಕಟ್ಟಡ ಇರಲಿ, ಆಗ ಮನುಷ್ಯರು ಬಂದು ಚೆನ್ನಾಗಿ ನೋಡುತ್ತಾರೆ. ಚಿತ್ರ ಪ್ರದರ್ಶನ ಚೆನ್ನಾಗಿದ್ದರೆ ಮನುಷ್ಯರು ಬರುತ್ತಾರೆ. ನೀವು ಅವರಿಗೆ ತಿಳಿಸುತ್ತೀರಿ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುತ್ತಿದೆ, ನಿಮಗೆ ಎಲ್ಲ ಯಾದ್ಗಾರ್ ತೋರಿಸುತ್ತೇವೆ ಎಂದು. ಕ್ರಿಶ್ಚಿಯನ್ ಜನರು ಸಹ ಬಯಸುತ್ತಾರೆ. ಪ್ರಾಚೀನ ಭಾರತದ ರಾಜಯೋಗ ಯಾರು ಕಲಿಸಿದರು, ಏನಾಗಿತ್ತು ಎಂದು ಅವರಿಗೆ ಹೇಳಿ ಬನ್ನಿ, ನಾವು ಅಬುವಿನಲ್ಲಿ ತೋರಿಸುತ್ತೇವೆ. ವೈಕುಂಠವನ್ನು ಸಂಪೂರ್ಣ ಅಕ್ಯುರೇಟ್ ಆಗಿ ಮಾಡಿದ್ದಾರೆ. ಮೇಲೆ ಚಾವಣಿಯಲ್ಲಿ ನೀವು ಹಾಗೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಇದನ್ನು ಚೆನ್ನಾಗಿ ತಿಳಿಸಬೇಕು. ಟೂರಿಸ್ಟ್ಗಳು ಯಾರು ಅಲೆದಾಡುತ್ತಿರುತ್ತಾರೋ ಅವರೂ ಸಹ ಬಂದು ತಿಳಿದುಕೊಳ್ಳಲಿ. ನಿಮ್ಮ ಅಬುವಿನ ಹೆಸರು ಪ್ರಸಿದ್ಧವಾದರೆ ಆಗ ಬಹಳಷ್ಟು ಜನ ಬರುತ್ತಾರೆ. ಅಬು ಬಹಳ ಪ್ರಸಿದ್ಧ ಆಗುತ್ತದೆ. ನಿಮ್ಮ ಸಹಾಯವಿಲ್ಲದೆ ಒಂದಿಂಚು ಅಲುಗಾಡಲು ಸಾಧ್ಯವಿಲ್ಲ. ಎಲ್ಲೇ ಆಮಂತ್ರಣ ಸಿಕ್ಕರೂ ವಿಶ್ವದಲ್ಲಿ ಶಾಂತಿ ಹೇಗೆ ಆಗುತ್ತದೆ ಎಂದು ಅವರಿಗೆ ತಿಳಿಸಿರಿ. ಆಗ ಹೇಳಬೇಕು, ಅದು ಯಾವಾಗ ಇತ್ತು, ಹೇಗಿತ್ತು, ಬನ್ನಿ ನಾವು ತಿಳಿಸುತ್ತೇವೆ. ಮಾಡೆಲ್ ಇತ್ಯಾದಿ ಎಲ್ಲವನ್ನು ತೋರಿಸಬೇಕು. ಇಂತಹ ಮಾಡೆಲ್ ಬೇರೆಲ್ಲೂ ಇಲ್ಲ. ಈ ಅಬುವೆ ಎಲ್ಲಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ. ಇದರಲ್ಲಿ ತಂದೆಯೇ ಬಂದು ವಿಶ್ವದಲ್ಲಿ ಶಾಂತಿ, ಎಲ್ಲರ ಸದ್ಗತಿ ಮಾಡಿದ್ದಾರೆ. ಈ ಮಾತುಗಳು ಬೇರೆ ಯಾರಿಗೂ ಗೊತ್ತಿಲ್ಲ. ನಿಮ್ಮಲ್ಲೂ ನಂಬರ್ ವಾರ್ ಇದ್ದಾರೆ. ಬಲೆ ದೊಡ್ಡ ದೊಡ್ಡ ಮಹಾರಥಿಗಳು, ಮ್ಯೂಸಿಯಂ ನೋಡಿಕೊಳ್ಳುವವರಿದ್ದಾರೆ. ಆದರೆ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸರಿಯಾಗಿ ಯಾರಿಗೆ ತಿಳಿಸುತ್ತಾರೋ ಇಲ್ಲವೋ ಬಾಬಾ ಓದುತ್ತಾರೆ. ಅಂದರೆ ನಾವೇನು ಮಾಡ್ತಿದ್ದೀವಿ ಅನ್ನೋದನ್ನು ಬಾಬಾ ನಮ್ಮ ವಿಚಾರಗಳನ್ನು ನೋಡ್ತಾ ಇರ್ತಾರೆ. ಬಾಬಾ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾರೆ. ಯಾರೇ ಎಲ್ಲೇ ಇದ್ದರೂ ಅವರಿಗೆ ತಿಳಿಸುತ್ತಾರೆ. ಯಾರ್ಯಾರು ಹೇಗೆ ಪುರುಷಾರ್ಥ ಮಾಡುತ್ತಿದ್ದಾರೆ, ಏನು ಪದವಿ ಪಡೆಯುತ್ತಾರೆ. ಆ ಸಮಯದಲ್ಲಿ ಒಂದು ವೇಳೆ ಸತ್ತು ಹೋದರೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ನೆನಪಿನ ಯಾತ್ರೆಯ ಪರಿಶ್ರಮವನ್ನು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ತಂದೆ ದಿನ ಹೊಸ ಮಾತುಗಳನ್ನು ತಿಳಿಸುತ್ತಾರೆ. ಹೀಗೆ ತಿಳಿಸಿರಿ ಎಂದು ಹೇಳುತ್ತಾರೆ. ಅನ್ಯರನ್ನು ಕರೆದುಕೊಂಡು ಬನ್ನಿರಿ. ಇಲ್ಲಿ ಯಾದ್ಗಾರ್ ಕಾಯಮ್ಮಾಗಿದೆ. ತಂದೆ ಹೇಳುತ್ತಾರೆ, ನಾನು ಇಲ್ಲೇ ಇದ್ದೇನೆ. ಆದಿದೇವನು ಇಲ್ಲೇ ಇದ್ದಾರೆ. ಅಬುವಿನ ಬಹಳ ದೊಡ್ಡ ಮಹಿಮೆ ಆಗಲಿದೆ. ಅಬು ಗೊತ್ತಿಲ್ಲ ಏನಾಗುತ್ತದೆ ಹೇಗೆ ನೋಡಿ. ಕುರುಕ್ಷೇತ್ರವನ್ನು ಚೆನ್ನಾಗಿ ಮಾಡಲು ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿರುತ್ತಾರೆ. ಎಷ್ಟೋ ಜನ ಅಲ್ಲಿ ಹೋಗಿ ಸೇರಿದ್ದಾರೆ. ಹೇಗೆ ಕುರಿ ಮೇಕೆಗಳು ಅಲ್ಲಿ ಹೋಗಿ ಬಹಳಷ್ಟು ಸೇರಿಕೊಂಡಿವೆ. ಅಷ್ಟು ದುರ್ವಾಸನೆ ಗಲೀಜು ಇರುತ್ತದೆ ಎಂದರೆ ಆ ಮಾತು ಕೇಳಬೇಡಿ. ಪ್ರಾಣಿಗಳಂತಿದ್ದಾರೆ. ಎಷ್ಟು ಜನಸಂದಣಿ ಸೇರಿದೆ. ಸಮಾಚಾರ ಇತ್ತಲ್ಲವೇ, ಭಜನಾ ಮಂಡಳಿಯ ಒಂದು ಇಡೀ ಬಸ್ ನದಿಯಲ್ಲಿ ಮುಳುಗಿ ಹೋಯಿತು. ಇದೆಲ್ಲ ದುಃಖವಲ್ಲವೇ? ಅಕಾಲ ಮೃತ್ಯು ಆಗುತ್ತಿರುತ್ತದೆ. ಅಲ್ಲಿ ಹೀಗೇನು ಆಗುವುದಿಲ್ಲ. ಈ ಎಲ್ಲ ಮಾತುಗಳನ್ನು ನೀವೇ ತಿಳಿಸಬಹುದು. ಮಾತುಕತೆ ಆಡುವವರು ಬಹಳ ಬುದ್ಧಿವಂತರಾಗಿರಬೇಕು. ತಂದೆ ಜ್ಞಾನದ ಪ್ರದರ್ಶನ ಮಾಡುತ್ತಿದ್ದಾರೆ, ಬುದ್ಧಿಯಲ್ಲಿ ಕೂರಿಸುತ್ತಿದ್ದಾರೆ. ಪ್ರಪಂಚ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ಅವರು ತಿಳಿದುಕೊಳ್ಳುತ್ತಾರೆ. ಇಂದಿರಾ ಗಾಂಧಿ ಹೊಸ ಪ್ರಪಂಚದ ಸವಾರಿ ಮಾಡಲು ಹೋಗಿದ್ದಾರೆ ಎಂದು. ನಾವು ಹೇಳುತ್ತೇವೆ, ಹಳೆಯ ಪ್ರಪಂಚದ ಸವಾರಿ ಮಾಡಲು ಹೋಗಿದ್ದಾರೆ. ಯಾವ ಹಳೆಯ ಪ್ರಪಂಚ ಈಗ ಹೋಯಿತು ಅಂದರೆ ಹೋಯಿತು. ಇನ್ನು 40,000 ವರ್ಷಗಳಿವೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಆದರೆ ನೀವು ತಿಳಿಸುತ್ತೀರಿ, ಇಡೀ ಕಲ್ಪವೇ 5,000 ವರ್ಷದ್ದಾಗಿದೆ. ಹಳೆಯ ಪ್ರಪಂಚದ ಸಾವು ಎದುರಿಗೆ ನಿಂತಿದೆ. ಇದಕ್ಕೆ ಹೇಳಲಾಗುತ್ತದೆ ಘೋರ ಅಂಧಕಾರ. ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ಕುಂಭಕರ್ಣ ಅರ್ಧ ಕಲ್ಪ ಮಲಗುತ್ತಿದ್ದ, ಅರ್ಧ ಕಲ್ಪ ಎಚ್ಚರವಾಗಿರುತ್ತಿದ್ದ. ನೀವೂ ಸಹ ಕುಂಭಕರ್ಣರಾಗಿದ್ದೀರಿ. ಈ ಆಟ ಬಹಳ ಅದ್ಭುತವಾಗಿದೆ. ಈ ಮಾತುಗಳನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವರು ಸುಮ್ಮನೆ ಭಾವನೆಯಲ್ಲಿ ಬಂದು ಬಿಡುತ್ತಾರೆ. ಕೆಲವರು ಕೇಳುತ್ತಾರೆ, ಇವರೆಲ್ಲರೂ ಎಲ್ಲಿಗೆ ಹೋಗುತ್ತಿದ್ದಾರೆಂದು.
ಆಗ ಅವರೂ ಸಹ ಜೊತೆಯಲ್ಲಿ ಹೊರಟು ಬಿಡುತ್ತಾರೆ. ಅವರನ್ನು ನಾವು ಶಿವಬಾಬನ ಬಳಿ ಹೋಗುತ್ತೇವೆ ಎಂದು ಕರೆಯಿರಿ. ಶಿವಬಾಬಾ ಅವರೇ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಅವರು ಹೇಳುತ್ತಾರೆ, ಶಿವಬಾಬಾ, ನಾವು ನಿಮ್ಮ ಮಕ್ಕಳಾಗಿದ್ದೇವೆ, ನಿಮ್ಮಿಂದ ಆಸ್ತಿ ಅವಶ್ಯವಾಗಿ ಪಡೆಯುತ್ತೇವೆ. ಅಷ್ಟೇ, ದಡ ಸೇರುವುದಾಗಿದೆ. ಭಾವನೆಗೆ ಫಲ ನೋಡಿ ಎಷ್ಟು ಸಿಗುತ್ತದೆ. ಜ್ಞಾನ ಮಾರ್ಗದಲ್ಲಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಇದೆ. ಅದು ಭಾವನೆಯ ಅಲ್ಪಕಾಲದ ಸಾಕ್ಷಾತ್ಕಾರದ ಫಲವಾಗಿದೆ. ಇಲ್ಲಿ ನಿಮಗೆ 21 ಜನ್ಮಗಳಿಗಾಗಿ ಭಾವನೆಯ ಫಲ ಸಿಗುತ್ತದೆ. ಬಾಕಿ ಸಾಕ್ಷಾತ್ಕಾರ ಇತ್ಯಾದಿಗಳಲ್ಲಿ ಏನೂ ಇಲ್ಲ. ಯಾರಾದರೂ ಹೇಳುತ್ತಾರೆ ಸಾಕ್ಷಾತ್ಕಾರ ಆಗಲಿ, ಆಗ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಏನು ಅರ್ಥ ಮಾಡಿಕೊಂಡಿಲ್ಲ ಎಂದು. ಸಾಕ್ಷಾತ್ಕಾರ ಮಾಡಬೇಕೆಂದರೆ ಹೋಗಿ ನವದಾ ಭಕ್ತಿಯಲ್ಲಿ ಮಾಡಿ, ಅದರಿಂದ ಏನೂ ಸಿಗುವುದಿಲ್ಲ. ಭಕ್ತಿ ಮಾಡಿ ಮುಂದಿನ ಜನ್ಮದಲ್ಲಿ ಏನಾದರೂ ಒಳ್ಳೆಯದಾಗುತ್ತದೆ. ಸೈತಾನ್ ಯಾರಾದರೂ ಇದ್ದರೆ, ಅಂದರೆ ಈ ಜನ್ಮದಲ್ಲಿ ಯಾರಾದರೂ ರಾಕ್ಷಸನ ರೀತಿ ವರ್ತನೆ ಮಾಡುತ್ತಿದ್ದರೆ ಅವರು ಹೋಗಿ ಮುಂದೆ ಶೈತಾನನಾಗುತ್ತಾರೆ. ಈ ಮಾತೆ ವಿಭಿನ್ನವಾಗಿದೆ. ಈ ಹಳೆಯ ಪ್ರಪಂಚ ಬದಲಾಗುತ್ತಿದೆ. ತಂದೆ ಪ್ರಪಂಚವನ್ನು ಬದಲಾಯಿಸುವವರಾಗಿದ್ದಾರೆ. ಯಾದ್ಗಾರ್ ನಿಂತಿದೆಯಲ್ಲವೇ, ಬಹಳ ಹಳೆಯ ಮಂದಿರವಾಗಿದೆ. ಏನಾದರೂ ಮುರಿದು ಬಿದ್ದರೆ ರಿಪೇರಿ ಮಾಡಿಸುತ್ತಿರುತ್ತಾರೆ. ಆದರೆ ಆ ಶೋಭೆ ಕಡಿಮೆಯಾಗುತ್ತದೆ. ಇದು ಎಲ್ಲ ವಿನಾಶಿ ವಸ್ತುಗಳಾಗಿವೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಒಂದು ತಮ್ಮ ಕಲ್ಯಾಣಕ್ಕಾಗಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಶಿಕ್ಷಣದ ಮಾತಾಗಿದೆ. ಬಾಕಿ ಮಥುರಾದಲ್ಲಿ ಮಧುಬನ, ಕುಂಜ, ಗಲ್ಲಿ ಇತ್ಯಾದಿ ಕುಳಿತು ಮಾಡಿದ್ದಾರೆ. ಅದ್ಯಾವುದೂ ಇಲ್ಲ. ಗೋಪಗೋಪಿಕೆಯರ ಆಟವೂ ಇಲ್ಲ. ಇದೆಲ್ಲ ನಾನ್ಸೆನ್ಸ್ ಬುದ್ಧಿಯ ಮಾತುಗಳಾಗಿವೆ. ಆದರೆ ಮನುಷ್ಯರು ತಮ್ಮನ್ನು ಕಲ್ಲು ಬುದ್ಧಿಯವರೆಂದು ತಿಳಿದುಕೊಳ್ಳುವುದಿಲ್ಲ. ತಮ್ಮ ಬುದ್ಧಿಯ ಬಗ್ಗೆ ಎಷ್ಟು ಹೊಗಳಿಕೆ ಮಾಡಿಕೊಳ್ಳುತ್ತಿರುತ್ತಾರೆ. ಯಾವ ರಾಜನಿಗೆ 50 ಮಂತ್ರಿಗಳು ಇದ್ದಾರೆ ಅವರನ್ನು ಖಂಡಿತ ದಡ್ಡ ಎನ್ನುತ್ತಾರೆ. ಈಗ ಸಾವಿರಾರು ಮಿನಿಸ್ಟರ್ಸ್ಗಳಿದ್ದಾರೆ. ಮಂತ್ರಿಗಳದ್ದೇ ರಾಜ್ಯವಾಗಿದೆ. ಈ ಮಾತುಗಳನ್ನು ತಿಳಿಸುವುದಕ್ಕೆ ಬಹಳ ಪರಿಶ್ರಮ ಪಡಬೇಕಾಗುತ್ತದೆ. ಸಮಯ ಅಂತೂ ಇದೆಯಲ್ಲವೇ, ಒಂದೊಂದು ಪಾಯಿಂಟ್ಸ್ ಚೆನ್ನಾಗಿ ತಿಳಿಸಿರಿ. ಕಾನ್ಫರೆನ್ಸ್ ಇತ್ಯಾದಿಗಳಲ್ಲಿ ಯೋಗ ಇರುವವರು ಬೇಕು. ಕತ್ತಿಯಲ್ಲಿ ಹರಿತ ಇಲ್ಲದಿದ್ದರೆ ಯಾರಿಗೂ ಬಾಣ ತಗಲುವುದಿಲ್ಲ. ಆಗ ಬಾಬಾ ಕೂಡ ಹೇಳುತ್ತಾರೆ, ಇನ್ನೂ ತಡವಿದೆ. ಈಗಲೇ ಒಪ್ಪಿಕೊಂಡರೆ ಅವಶ್ಯವಾಗಿ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಎಂದು. ಆಗ ಎಲ್ಲರ ಪಾದರಕ್ಷೆ ಬಂದು ಬೀಳುತ್ತದೆ. ಆದರೆ ಈಗ ಸಮಯವಿಲ್ಲ. ಈಗ ನೀವೇ ಸುಧಾರಿಸಿಲ್ಲ, ಇನ್ನು ಬೇರೆಯವರನ್ನು ಏನು ಸುಧಾರಿಸುವಿರಿ? ಒಂದು ಮುಖ್ಯ ಮಾತನ್ನು ಅರ್ಥ ಮಾಡಿಕೊಳ್ಳಿರಿ. ರಾಜಯೋಗವನ್ನು ತಂದೆ ಕಲಿಸಿದ್ದರು. ಯಾರು ಈ ಸಮಯದಲ್ಲಿ ಕಲಿಸುತ್ತಿದ್ದಾರೆ ಅವರ ಹೆಸರನ್ನೇ ಬದಲಾಯಿಸಿದ್ದಾರೆ. ಯಾರು ಈಗ ಸಂಪೂರ್ಣ ಪತಿತ ಕಪ್ಪಾಗಿದ್ದಾರೆ, ಎಷ್ಟು ದೊಡ್ಡ ತಪ್ಪಾಗಿದೆ ಅಂದರೆ ಆ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಗೀತೆಯಲ್ಲಿ. ತಂದೆ ತಿಳಿಸುತ್ತಾರೆ, ಈ ಸುಳ್ಳು ಶಾಸ್ತ್ರ ಇತ್ಯಾದಿ ಓದಿ ಓದಿ ನಿಮ್ಮ ದೋಣಿಯೇ ಮುಳುಗಿ ಹೋಗಿದೆ. ತಂದೆ ಮತ್ತು ಗುರುಗಳು ದೋಣಿಯನ್ನು ಮುಳುಗಿಸಿದರು. ಬಾಕಿ ಶರೀರ ನಿರ್ವಹಣೆಗಾಗಿ ಓದಿಸುತ್ತಾರೆ. ಇದಕ್ಕೆ ಹೇಳಲಾಗುತ್ತದೆ ಶಿಕ್ಷಣದಿಂದ ಸಂಪಾದನೆ ಇದೆ. ಇದೂ ಸಹ ಶಿಕ್ಷಣವಾಗಿದೆ. ತಂದೆ ಹೇಳುತ್ತಾರೆ, ನಾನು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಓದಿಸಲು ಬರುತ್ತೇನೆ. ಇದರಲ್ಲಿ ಪವಿತ್ರರಾಗಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ನಂಬರ್ ವಾರಂತೂ ಇರುತ್ತಾರೆ. ಎಷ್ಟೇ ಸೆಂಟರ್ಗಳಿದ್ದರೂ ಎಲ್ಲವೂ ನಂಬರ್ ವಾರಾಗಿವೆ. ಈ ಸಂಪೂರ್ಣ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಅವರಿಗೆ ಹೇಳಿ ಸ್ವರ್ಗ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಆದರೆ ಅಲ್ಲಿನ ರಾಜ್ಯ ಹೇಗೆ ನಡೆಯುತ್ತದೆ? ದೇವತೆಗಳ ಗುಂಪು ನೋಡಬೇಕೆಂದರೆ ನೀವು ಅಬುವಿಗೆ ಬನ್ನಿ. ಬೇರೆ ಯಾವ ಜಾಗವೂ ಇಲ್ಲ. ಎಲ್ಲಿ ಹೀಗೆ ಚಾವಣಿಯಲ್ಲಿ ರಾಜ್ಯಭಾರ ಇರುವುದು? ಬಲೆ ಅಜ್ಮೇರ್ನಲ್ಲಿ ಸ್ವರ್ಗದ ಮಾಡೆಲ್ ಇದೆ. ಆದರೆ ಆ ಮಾತು ಬೇರೆ.
ಆದಿದೇವನು ಇಲ್ಲೇ ಇದ್ದಾರಲ್ಲವೇ? ಸತ್ಯಯುಗ ಯಾರು ಮತ್ತು ಹೇಗೆ ಸ್ಥಾಪನೆ ಮಾಡಿದರು? ಇದು ಅಕ್ಯುರೇಟ್ ಯಾದ್ಗಾರ್ ಆಗಿದೆ. ಈಗ ನಾವು ಚೈತನ್ಯ ದಿಲ್ವಾಡ ಮಂದ್ ಎಂದು ಹೆಸರು ಬರೆಯಲು ಸಾಧ್ಯವಿಲ್ಲ. ಯಾವಾಗ ಮನುಷ್ಯರು ಸ್ವಯಂ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ತಾವಾಗಿಯೇ ಹೇಳುತ್ತಾರೆ, ನೀವು ಬರೆಯಿರಿ ಎಂದು. ಈಗಲ್ಲ. ಈಗ ನೋಡಿ, ಸ್ವಲ್ಪ ಮಾತಿನಲ್ಲೇ ಏನು ಮಾಡುತ್ತಾರೆ? ಬಹಳ ಕೋಪ ಮಾಡಿಕೊಳ್ಳುತ್ತಾರೆ. ದೇಹಾಭಿಮಾನ ಇದೆಯಲ್ಲವೇ? ನೀವು ಮಕ್ಕಳನ್ನು ಬಿಟ್ಟು ದೇಹಿ ಅಭಿಮಾನಿಗಳು ಯಾರೂ ಆಗಲು ಸಾಧ್ಯವಿಲ್ಲ. ಪುರುಷಾರ್ಥ ಮಾಡಬೇಕು. ಹಣೆ ಬರಹದಲ್ಲಿ ಏನಿದೆಯೋ ಅದು ಆಗುತ್ತದೆ ಎಂದು ಹೇಳಬಾರದು. ಪುರುಷಾರ್ಥಿಗಳು ಹೀಗೆಂದಿಗೂ ಹೇಳುವುದಿಲ್ಲ. ಅವರು ಪುರುಷಾರ್ಥ ಮಾಡುತ್ತಲೇ ಇರುತ್ತಾರೆ. ನಂತರ ಯಾವಾಗ ಫೇಲ್ ಆಗುತ್ತಾರೋ ಆಗ ಹೇಳುತ್ತಾರೆ, ಅದೃಷ್ಟದಲ್ಲೇನಿದೆಯೋ ಅದು ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ವರದಾನ: ಸಮೀಪ ರತ್ನಭವ. ಸ್ವಯಂವನ್ನು ಸದಾ ಬಾಪ್ತಾದಾರವರ ಜೊತೆ ಅರ್ಥಾತ್ ಸದಾ ಸಮೀಪ ಅನುಭವ ಮಾಡುತ್ತೀರಾ? ಸಮೀಪ ಆತ್ಮದ ಗುರುತು ಏನಾಗಿರುತ್ತದೆ? ಯಾರು ಎಷ್ಟರ ಮಟ್ಟಿಗೆ ಸಮೀಪ ಇರುತ್ತಾರೋ ಅಷ್ಟರ ಮಟ್ಟಿಗೆ ಸ್ಥಿತಿಯಲ್ಲಿ, ಕರ್ತವ್ಯದಲ್ಲಿ, ಗುಣಗಳಲ್ಲಿ ತಂದೆಗೆ ಸಮಾನ ಅರ್ಥಾತ್ ಸದಾ ಸಂಪನ್ನ ಮತ್ತು ದಾತ ಆಗಿರುತ್ತಾರೆ. ಹೇಗೆ ತಂದೆ ಪ್ರತಿ ಸೆಕೆಂಡ್ ಮತ್ತು ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣಕಾರಿಯಾಗಿದ್ದಾರೋ ಹಾಗೆಯೇ ತಂದೆಗೆ ಸಮಾನ ವಿಶ್ವ ಕಲ್ಯಾಣಕಾರಿ ಆಗಿರುತ್ತಾರೆ. ಅವರ ಪ್ರತಿ ಸಂಕಲ್ಪ ಪ್ರತಿ ಆತ್ಮದ ಪ್ರತಿ, ಪ್ರಕೃತಿಯ ಪ್ರತಿ ಶುಭ ಭಾವನೆಯುಳ್ಳದ್ದಾಗಿರುತ್ತದೆ. ಕಲ್ಯಾಣದ ಭಾವನೆಯಿಂದ ಸಮರ್ಥವಾಗಿರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.